ಹಾಯ್ ನಮಸ್ಕಾರ, ನಾನು ಸೂರಜ್ ಮಾತಾಡ್ತಾ ಇದ್ದೀನಿ. ಈ ವರ್ಷ ಸೀಸನ್ 10 ಬಿಗ್ ಬಾಸ್ ತುಂಬ ದೊಡ್ಡ ಹಿಟ್ ಆಗಿದೆ, ಒಳ್ಳೆ TRP ಬರ್ತಿದೆ. ಅದರಲ್ಲಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಕಾರ್ತಿಕ್. ನಾಟ್ ಬಿಕಾಸ್ ಈಸ್ ಮೈ ಫ್ರೆಂಡ್, ಬಿಕಾಸ್ ಆಫ್ ಹಿಸ್ ಪೊಟೆನ್ಷಿಯಲ್. ಒಬ್ಬ ಫ್ರೆಂಡ್ ಆಗಿ ನನಗೆ ಗೊತ್ತಿರಲಿಲ್ಲ ಅವ್ನಿಗೆ ಇಷ್ಟೊಂದು ಪೊಟೆನ್ಷಿಯಲ್ ಇದೆ ಅಂತ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ, ಟಾಸ್ಕ್ಗಳೆಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ. ಅವ್ನ ಮನೇಲಿರೋ ರೀತಿ ನಂಗೆ ತುಂಬ ಇಷ್ಟ ಆಗ್ತಿದೆ. ತುಂಬ ಜೆನ್ಯೂನ್ ಆಗಿ ಆಡ್ತಾ ಇದ್ದಾನೆ. ಆ್ಯಂಡ್ ಅವ್ನ ಕೋಪ ಏನೇ ಇದ್ದರೂ ಒಂದು ಜೆನ್ಯೂನ್ ರೀಸನ್ಗೋಸ್ಕರ ಬರ್ತಾ ಇದೆ. ಸೊ ಓವರ್ ಆಲ್ ಪ್ಯಾಕೇಜ್ ಕೊಡ್ತಾ ಇದ್ದಾನೆ, ತುಂಬ ಎಂಟರ್ಟೈನಿಂಗ್ ಆಗಿ ಆಡ್ತಾ ಇದ್ದಾನೆ. ಹಾಗೆ ಅವನು ತೊಗೊಳ್ಳೋವಂಥ ನಿಲುವುಗಳು ಸರಿಯಾಗಿದೆ ಅಂತ ನಂಗೆ ಅನಿಸುತ್ತೆ. ಹಾಗೆ ಅವನು ತೊಗೊಳ್ಳೋವಂಥ ನಿಲುವುಗಳಿಗೆ ಅವನು ಬದ್ಧನಾಗಿರ್ತಾನೆ. ಸೊ ಅವ್ನು ಕೊಡ್ತಿರೋವಂಥ ಎಂಟರ್ಟೈನ್ಮೆಂಟ್ಗೆ, ಅವನ ಟ್ಯಾಲೆಂಟ್ಗೆ, ಅವನ ಪೊಟೆನ್ಷಿಯಲ್ಗೆ ನಾನು ಕಾರ್ತಿಕ್ಗೆ ವೋಟ್ ಮಾಡ್ತಾಯಿದ್ದೀನಿ. ಸೊ ನೀವು ಎಲ್ಲರೂ ಕಾರ್ತಿಕ್ಗೆ ವೋಟ್ ಮಾಡಿ, ಸೀಸನ್ 10 ಬಿಗ್ ಬಾಸ್ನ ವಿನ್ನರ್ ಆಗಿ ಕಾರ್ತಿಕ್ನ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ಈ ಒಂದು ವಿಡಿಯೋ ನಮ್ಮ ಡಿಯರೆಸ್ಟ್ ಕಾರ್ತಿಕ್ ಮಹೇಶ್ ಅವ್ರಿಗೋಸ್ಕರ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾರ್ತಿಕ್ ಇಸ್ ಅ ರಿಯಲಿ ಗುಡ್ ಫ್ರೆಂಡ್ ಆಫ್ ಮೈನ್. ಹಂಗನ್ಬಿಟ್ಟು ಫ್ರೆಂಡ್ ಅಂತ ಹೇಳ್ತಿಲ್ಲ, ಬಟ್ ಟು ಬಿ ವೆರಿ ಆನೆಸ್ಟ್, ಅವರು ಬಿಗ್ ಬಾಸ್ ಮನೆಯಲ್ಲಿ ಹೆಂಗಿದಾರೋ ಅದೇ ತರ ಆಚೆ ಕಡೆ ನಮ್ಗಳ ಜೊತೆ, ಅಂದ್ರೆ ಫ್ರೆಂಡ್ಸ್ ಜೊತೆ ಆಗಿರ್ಲಿ, ಫ್ಯಾಮಿಲಿ ಜೊತೆ ಆಗಿರ್ಲಿ, ನಮ್ಮೆಲ್ಲರ ಜೊತೆನೂ ಹಂಗೆ ಇದ್ದಾರೆ. ಹೀಸ್ ಬೀಂಗ್ ವೆರಿ ವೆರಿ ರಿಯಲ್ ಆನ್ ದ ಶೋ. ಇನ್ನೊಂದೇನಂದ್ರೆ ಟಾಸ್ಕ್ ಅಂತ ಬಂದ್ರೆ ಹೀಸ್ ಗಿವಿಂಗ್ ಇಸ್ 100%. ಐ ಮೀನ್, ಒಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಾರೆ ಅಂದ್ರೆ ದಟ್ ಈಸ್ ನಮ್ ಕಾರ್ತಿಕ್ ಮಹೇಶ್ ಅಲ್ವಾ? ಸೊ ಇಟ್ಸ್ ವೆರಿ ನೈಸ್ ಟು ಸಿ ಯು ಪರ್ಫಾರ್ಮ್ ಅಂಡ್ ಗಿವ್ ಯುವರ್ 100% ಆನ್ ದ ಶೋ ಕಾರ್ತಿ. ಅಂಡ್ ಇನ್ನೊಂದೇನಂದ್ರೆ ಎಲ್ಲಾರ್ಗೂ ಪಾಪ ಅಡ್ಗೆ ಮಾಡಿ ಕೊಡ್ತಿದ್ಯಾ, ದಟ್ ಈಸ್ ರಿಯಲಿ ಸ್ವೀಟ್ ಆಫ್ ಯು. ಫಿನಾಲೆವರೆಗೂ ಇದ್ದು ನೀನು ಬಿಗ್ ಬಾಸ್ 10 ಕನ್ನಡ ಗೆದ್ದು ಬರಬೇಕು ಅಂತ ನಾನು ಪ್ರೇ ಮಾಡ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್ ಕಾರ್ತಿ, ಗೆದ್ದು ಬಾ. ಹಾಯ್, ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 10 ಸೂಪರ್ ಆಗಿ ನಡೀತಾ ಇದೆ. ನೀವೆಲ್ರಿಗೂ ಗೊತ್ತು, ಎಲ್ಲರೂ ಬಿಗ್ ಬಾಸ್ನ ನೋಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನಾನು ಕೂಡ ಅವಾಗ ಫಾಲೋ ಮಾಡ್ತಿದ್ದವನು ಈ ಸೀಸನ್ನ ಕಂಪ್ಲೀಟ್ ಆಗಿ ಒಂದು ಎಪಿಸೋಡ್ ಬಿಡದಂಗೆ ನೋಡ್ತಾ ಇದ್ದೀನಿ. ಅದಕ್ಕೆ ಕಾರಣ ನನ್ನ ಸ್ನೇಹಿತ ಕಾರ್ತಿಕ್ ಮಹೇಶ್. ಕಾರ್ತಿಕ್ ಯಾವ ತರ ಆಟ ಆಡ್ತಿದ್ದಾನೆ ಒಳಗಡೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಾ ಇದೆ. ಲಕ್ಷಾಂತರ ಜನ ಅವನನ್ನ ನೋಡಿ ಇಷ್ಟಪಟ್ಕೋತಾ ಇದ್ದೀರಾ, ಮೆಚ್ಕೋತಾ ಇದ್ದೀರಾ, ಅಂಡ್ ಅವನನ್ನ ಫಾಲೋ ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ತುಂಬಾ ಹಂಬಲ್ನೆಸ್ ಇರುವಂತ ವ್ಯಕ್ತಿ. ಅವನು ನಮ್ಗಳ ಜೊತೆ ಯಾವ ತರ ಇದ್ನೋ ಅದೇ ತರನೇ ಮನೆ ಒಳಗಿದ್ದಾನೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಒಂದು ಚೂರು ಫೇಕ್ನೆಸ್ ಇಲ್ದಂಗೆ, ಒಂಚೂರು ಇದೇ ತರ ಇರಬೇಕು ಮನೇಲಿ ಅಂತ ಅನ್ಕೊಳ್ದೆ ತಾನು ಯಾವ ತರ ಇದನೋ ಆ ತರ ಬಿಂಬಿಸ್ಕೊತಾ ಇದ್ದಾನೆ. ಸೊ ಅದೊಂದು ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಫ್ರೆಂಡ್ ಅಂತ ಹೇಳ್ತಿಲ್ಲ, ಕಾರ್ತಿಕ್ ನಿಜವಾಗ್ಲೂ ಈ ಒಂದು ಟೈಟಲ್ಗೆ ಡಿಸರ್ವ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ನಾನು ಪ್ರತಿ ಸತಿ ಅವನು ನಾಮಿನೇಟ್ ಆದಾಗ ವೋಟ್ ಮಾಡ್ತಾನೆ ಬರ್ತಾ ಇದ್ದೀನಿ. ನೀವು ಕೂಡ ಕಾರ್ತಿಕ್ಗೆ ಖಂಡಿತ ವೋಟ್ ಮಾಡಿ, ಅವನು ಬಿಗ್ ಬಾಸ್ ಸೀಸನ್ 10 ಕಪ್ನ ಎತ್ತು ಹಾಗೆ ಮಾಡಿ ಅಂತ ಕೇಳ್ಕೊತೀನಿ. ಇವತ್ ಮಾತ್ರ ಅಲ್ಲ, ಈ ನಾಮಿನೇಷನ್ ಮಾತ್ರ ಅಲ್ಲ, ಪ್ರತಿ ನಾಮಿನೇಷನ್ ಅಲ್ಲೂ ಫೈನಲ್ 2 ಹೋಗೋವರೆಗೂ ಕಾರ್ತಿಕ್ನ ನೀವು ಅಲ್ಲಿ ನಿಲ್ಸೋ ಜವಾಬ್ದಾರಿ ನಿಮ್ದು. ಸೊ ಕಾರ್ತಿಕ್, ಆಲ್ ದ ಬೆಸ್ಟ್ ಮಚ್ಚ, ಐ ಲವ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಪ್ನಾ ದೀಕ್ಷಿತ್. ಬಿಗ್ ಬಾಸ್ ಎಲ್ರು ನೋಡ್ತಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ. ನನಗ್ ಗೊತ್ತಿರುವಂತ ಕೆಲವು ಕಂಟೆಸ್ಟೆಂಟ್ಸ್ ಅಲ್ಲಿದ್ದಾರೆ. ಅದರಲ್ಲಿ ನನ್ನ ಫೇವ್ರೆಟ್ ಅಂದ್ರೆ ಕಾರ್ತಿಕ್ ಮಹೇಶ್. ಕಾರ್ತಿಕ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ಕೂಡ. ಅವನು ಬಿಗ್ ಬಾಸ್ ಒಳಗೆ ಹೇಗಿದಾನೋ ಹೊರಗಡೆ ಕೂಡ ಹಾಗೆ ಇದ್ದಾನೆ. ತುಂಬಾ ಒಳ್ಳೆ ಹುಡುಗ, ವೆರಿ ಕೈಂಡ್, ಎಲ್ರ ಕಷ್ಟಕ್ಕೆ ಸ್ಪಂದಿಸ್ತಾನೆ. ತನಗ್ ಬೇಜಾರಾದ್ರೂ ಪರವಾಗಿಲ್ಲ, ಆದ್ರೆ ಬೇರೆಯವ್ರಿಗೆ ನೋವಾಗೋದನ್ನ ಅವ್ನು ಸಹಿಸೋದಿಲ್ಲ ಅಂತ ಒಳ್ಳೆ ಹುಡುಗ. ನಾನ್ ನಿಮ್ಮಲ್ಲಿ ಎಲ್ರನ್ನೂ ಕೇಳ್ಕೊತೀನಿ, ದಯವಿಟ್ಟು ಸಾಧ್ಯವಾದಷ್ಟು ಅಂದ್ರೆ ಪೂರ್ತಿ ಆ 99 ವೋಟ್ಸ್ ಏನಿದೆ, 99 ವೋಟ್ಸ್ ಅದಷ್ಟನ್ನು ಕಾರ್ತಿಕ್ ಮಹೇಶ್ಗೆ ನೀವು ಕೊಡಿ, ಅವನ್ನ ಗೆಲ್ಸಿ ಅಂತ ನಾನು ಕೇಳ್ಕೊಳ್ತೇನೆ. ಕಾರ್ತಿಕ್ ಮಹೇಶ್, ಆಲ್ ದಿ ವೆರಿ ಬೆಸ್ಟ್. ಪ್ಲೀಸ್ ವೋಟ್ ಫಾರ್ ಕಾರ್ತಿಕ್ ಮಹೇಶ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಸುನಿ ಮಾತಾಡ್ತಾ ಇದ್ದೀನಿ. ಬಿಗ್ ಬಾಸ್ ಸೀಸನ್ 10 ನಲ್ಲಿ ನಮ್ಮ ಸ್ನೇಹಿತರಾದಂತ ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಬೇಸಿಕಲಿ ಅವನು ಕಾಮ್, ಕಂಪೋಸ್ಡ್, ತುಂಬಾ ಯಾವಾಗ್ಲೂ ಸ್ಕ್ರಿಪ್ಟ್ಸ್ ಬಗ್ಗೆ ಯೋಚನೆ ಮಾಡ್ತಾ, ಆಕ್ಟಿಂಗ್, ಫಿಟ್ನೆಸ್ ಇದ್ರ ಬಗ್ಗೆನೇ ಇರ್ತಾನೆ. ಸೀಸನ್ 10 ನಲ್ಲಿ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾನೆ. ಮತ್ತೆ ಕೆಲವು ಕಡೆ ಅವನ ಅಸ್ತಿತ್ವಕ್ಕಾಗಿ ಅಗ್ರೆಸಿವ್ ಆಗಿ ಆಡ್ತಿದ್ದಾನೆ. ಟೋಟಲಿ ಓವರ್ ಆಲ್ ತುಂಬಾ ಚೆನ್ನಾಗಿ ಆಡ್ತಿದ್ದಾನೆ. ಅವ್ನು ಟಾಪ್ 5 ಅಲ್ಲಿ ಇದ್ದಾನೆ. ಈಗ ನಾನು ಅವನ್ನ ವಿನ್ನರ್ ಆಗಿ ನೋಡಕ್ ಇಷ್ಟಪಡ್ತೀನಿ. ಸೊ ನಾನ್ ಸಪೋರ್ಟ್ ಮಾಡ್ತಾ ಇದ್ದೀನಿ ಕಾರ್ತಿಕ್ಗೆ. ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ವೋಟ್ ಮಾಡಿ, ಸಪೋರ್ಟ್ ಮಾಡಿ, ಕಾರ್ತಿಕ್ನ ವಿನ್ನರ್ ಆಗಿಸಿ. ಥ್ಯಾಂಕ್ ಯು. ಬೇರೆ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್.